ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಸೊಪ್ಪಿನ ಸಾರು ಮಾಡೋಣ ಅಂಥೇಳಿ ಸೊಪ್ಪಿನ ಸಾರಿಗೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಈ ಸೊಪ್ಪಿನ ಸಾರು ಮಾಡೋದನ್ನು ಒಂದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಲೆಟ್ ಸ್ಟಾರ್ಟ್. ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಸಾಂಬಾರಿಗೆ ಅಷ್ಟು ತೊಗೊಳ್ಳಿ. ಒಂದು ಈರುಳ್ಳಿ ಆ್ಯಂಡ್ ಅದ್ರ ಜೊತೆಗೆ ಒಂದೇ ಒಂದು ಟೊಮ್ಯಾಟೊ ಎಲ್ಲನೂ ನೀಟಾಗಿ ಕಟ್ ಮಾಡಿಕೊಂಡು ಒಂದೇ ಇದರಲ್ಲಿ ಹಾಕ್ಕೊಳ್ಳಿ ಟೊಮ್ಯಾಟೊನ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಅದಾದಮೇಲೆ ನೆಕ್ಸ್ಟ್ ತೆಂಗಿನಕಾಯಿ. ಸೊ ಅಳತೆ ನಿಮಗೆ ಗೊತ್ತಿರಲಿ ಎಷ್ಟಾಗಬೇಕು ಅಂತ. ಆ್ಯಂಡ್ ಇದೆಲ್ಲದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ ನಾನು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡದೇ ಇರೋದ್ರಿಂದ ಒಂದು ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಬೋದು. ಹಾಗೆ ಸ್ವಲ್ಪ ಹುಣಸೆಹಣ್ಣು, ಸೊಪ್ಪು, ಬೇಳೆ ಮತ್ತು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನೂ ಕುಕ್ಕರಲ್ಲಿ ಹಾಕಿಬಿಟ್ಟು ಹಾಗೆ 2 ಲೋಟ ನೀರು ಹಾಕಿ ಸ್ವಲ್ಪ ನಾನು ಇದು ಜೀರಿಗೆ ಹಾಕ್ತೀನಿ ಆ್ಯಂಡ್ ಸ್ವಲ್ಪ ಅರಿಶಿನ ಕೂಡ ಹಾಕ್ತೀನಿ. ಬೇಡ ಅಂದವ್ರು ಸ್ಕಿಪ್ ಮಾಡ್ಕೋಬೋದು. ಆ್ಯಂಡ್ ಎಲ್ಲನೂ ಹಾಕಿಬಿಟ್ಟು 2 ವಿಷಲ್ ಬರೆಸ್ತೀನಿ. ಅದಾದಮೇಲೆ ನೆಕ್ಸ್ಟು ಅದನ್ನು ರುಬ್ಬೋದು. ನಾನಿವಾಗ ಖಾರ ರುಬ್ಬೋದಕ್ಕೆ ರುಬ್ಬೋಕಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಮಿಕ್ಸಿಯಲ್ಲಿ ಬೇಗ ಆಗುತ್ತೆ, ಆದರೆ ಟೇಸ್ಟ್ ಇರಲ್ಲ ಅಷ್ಟು. ಹಾಗಾಗಿ ರುಬ್ಬೋಕಲ್ಲಿಂದ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ. ಸಿಟಿಯಲ್ಲಾದರೆ ಇದೇ ಥರ ರುಬ್ಬೋಕಲ್ಲಿ ಬರೋದು, ಬಟ್ ಹಳ್ಳಿಯಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ನಮ್ಮದೆಲ್ಲ ಹಳ್ಳಿಯಲ್ಲಿ ಬೆಳೆದಿರೋದ್ರಿಂದ ಥರ ಡಿಫ್ರೆಂಟಾಗಿರ್ತಾಯಿತ್ತು. ಮಸಾಲೆ ಎಲ್ಲ ತಣ್ಣಗೆ ಹಾಕಬೇಕು. ಅಂದರೆ ಆ ಸೊಪ್ಪು, ಕಾಯಿ ಇದೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಸ್ವಲ್ಪ ತಣ್ಣಗೆ ಹಾಕಬೇಕು. ಅದಾದಮೇಲೆ ಕಾಯಿನ ಫಸ್ಟು ನೀಟಾಗಿ ರುಬ್ಕೊಬೇಕು. ಸೊ ಅದಾದಮೇಲೆ ಸೊಪ್ಪು ಹಾಕ್ಕೊಂಡು ಮತ್ತು ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ 1-2 ಮಿನಿಟ್ಸ್ ರುಬ್ಬಿದ್ರೆ ನೀಟಾಗಿ ಬರುತ್ತೆ. ಅದು ಚೆನ್ನಾಗೂ ಕೂಡ ಇರುತ್ತೆ. ಸೊ ಹೀಗೆ ಮಾಡಿ ಟ್ರೈ ಮಾಡಿ ನೋಡಿ ನೀವು ಕೂಡ. ಸೊ ಫೈನಲಿ ಸಾಂಬಾರು ರೆಡಿ ಇದೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಅದಕ್ಕೆ. ಆಮೇಲೆ ಚೆನ್ನಾಗಿ ಬೇಯಿಸಿದ ಮೇಲೆ ಸ್ವಲ್ಪ ಒಗ್ಗರಣೆ ಕೂಡ ಹಾಕ್ಕೋಬೋದು ನೀವು. ಆ್ಯಂಡ್ ಅದ್ರ ಜೊತೆಗೆ ನಾನು ಆಮ್ಲೆಟ್ ಕೂಡ ಮಾಡ್ತಾಯಿದ್ದೀನಿ. ಸೊ ನೆಂಚ್ಕೊಳೋದಕ್ಕೆ ಸೈಡ್ಸ್ಗೆ ಏನಾದರೂ ಬೇಕು ಅನ್ನಿಸ್ತು, ಹಾಗಾಗಿ ಸಾಂಬಾರು ರೆಡಿ, ಆಮ್ಲೆಟ್ ರೆಡಿ ಆ್ಯಂಡ್ ಊಟನೂ ಕೂಡ ರೆಡಿ ಆಗಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.